ಹಾಗಾದ್ರೆ ಬಳ್ಳಾರಿಯಿಂದ ಬರ್ತಾ ಇರ್ತಕ್ಕಂಥ ಸುದ್ದಿ, ಅಲ್ಲಿ ಗುತ್ತಿಗೆ ನೌಕರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅಧಿಕಾರಿಗಳ ಕಿರುಕುಳ ತಾಳಲಾರದೆ ಗುತ್ತಿಗೆ ನೌಕರ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಘಟನೆ. GN ರಾಜು ನೇಣಿಗೆ ಶರಣಾದ ಗುತ್ತಿಗೆ ನೌಕರ. ಕೃಷಿ ಇಲಾಖೆ ಅಧಿಕಾರಿ ರಾಘವೇಂದ್ರ ಅವರ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ರಾಘವೇಂದ್ರ ಅವರನ್ನ ಕೆಲಸದಿಂದ ವಜಾಗೊಳಿಸಬೇಕು ಅಂತ ಈ ಗುತ್ತಿಗೆ ನೌಕರನ ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ. ಬಳ್ಳಾರಿಯ ಗೌರಿಪುರದಲ್ಲಿ ನಡೆದಿರುವಂತಹ ಘಟನೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಗೌರಿಪುರದಲ್ಲಿ ನಡೆದಿರುವಂತಹ ಆತ್ಮಹತ್ಯೆ. ನೇಣು ಬಿಗಿದುಕೊಂಡು ಗುತ್ತಿಗೆ ನೌಕರ GN ರಾಜು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕೃಷಿ ಇಲಾಖೆ ಅಧಿಕಾರಿ ರಾಘವೇಂದ್ರ ಎಂಬ ಅಧಿಕಾರಿಯ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ರಾಜು ಕುಟುಂಬಸ್ಥರು ರಾಘವೇಂದ್ರ ಅವರನ್ನ ಕೆಲಸದಿಂದ ವಜಾಗೊಳಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಯಾವ ರೀತಿ ಕಿರುಕುಳ, ಯಾವ ಕಾರಣಕ್ಕೆ ಕಿರುಕುಳ ಕೊಡ್ತಾ ಇದ್ರು, ಏನು ನಡೆದಿದೆ ಆ್ಯಕ್ಚುಲಿ ಅನ್ನೋದು ಇನ್ನಷ್ಟೇ ಡೀಟೇಲ್ಸ್ ತಿಳಿದು ಬರಬೇಕಾಗಿದೆ. ರಾಜು ಅನ್ನುವಂತಹ ಗುತ್ತಿಗೆ ನೌಕರ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಗೌರಿಪುರದಲ್ಲಿ. ಕೃಷಿ ಇಲಾಖೆ ಅಧಿಕಾರಿ ರಾಘವೇಂದ್ರ ಅವರ ಮೇಲೆ ಆರೋಪ ಕೇಳಿಬಂದಿದೆ. ಕಿರುಕುಳ ಕೊಟ್ಟಿರ್ತಕ್ಕಂಥ ಆರೋಪ ಕೇಳಿಬಂದಿದೆ. ಗುತ್ತಿಗೆ ನೌಕರ ರಾಜು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಘಟನೆ. ಮೃತರ ಕುಟುಂಬಸ್ಥರು ಏನೆಲ್ಲ ಹೇಳಿದ್ದಾರೆ, ಮೃತರ ಪತ್ನಿ ಏನೆಲ್ಲ ಹೇಳಿದ್ದಾರೆ ನೋಡೋಣ. ಪ್ರೇಮಜಿ ಅದೇ ನಿಮ್ಮ ಯಜಮಾನರಿಗೆ ಏನಾಗಿತ್ತು? ಉರ್ಲಾಕೆನ್ ಸತ್ತಿದ್ದಾರೆ. ಯಾವ ಕಾರಣಕ್ಕೆ? ಆಫೀಸ್ ನಲ್ಲಿ ತುಂಬಾ ಕಿರುಕುಳ ಕೊಡ್ತಿದ್ರು ರಾಘವೇಂದ್ರ ಅಂತ. ಅವ್ರ ಸ್ಟಾರ್ಟಿಂಗ್ ಇಂದ ಅವ್ರ ಕೆಲ್ಸಕ್ಕೆ ಸೇರ್ದಾಲಿಂದಾನೆ ಕೊಡ್ತಿದ್ರು. ಯಾಕೆ ಏನಂತ ನಿಮ್ಮ ಹತ್ರ ಏನಾದ್ರು ಹೇಳ್ಕೊಂಡಿದ್ದಾರಾ? ಇಲ್ಲ, ಸುಮ್ನೆ ಕಾಟ ಕೊಡ್ತಾರ. ಏನ್ ಕೆಲ್ಸ ಮಾಡಿದ್ರು ಒಪ್ಕೊಳಲ್ಲ ಅವ್ರು. ಸುಮ್ನೆ ಟಾರ್ಚರ್ ಕೊಡ್ತಾರ, ನೆಮ್ಮದಿ ಇಲ್ದಂಗ್ ಮಾಡ್ತಾರ. ಆಫೀಸ್ ನಾಗ ಹೋದ್ರು ಮಾತಾಡ್ಸಲ್ಲ. 4 ತಿಂಗಳದ್ದು ಸ್ಯಾಲ್ರಿನೂ ಕೊಟ್ಟಿಲ್ಲ. JD ಸರ್ ಕೂಡ ಹೇಳ್ಯಾರ ಅವ್ರಿಗೆ ಸ್ಯಾಲ್ರಿ ಅಟೆಂಡೆನ್ಸ್ ಸೈನ್ ಮಾಡ್ರಿ ಮಾಡ್ತೀನಿ ಅಂತಾರ, ಮಾಡಲ್ಲ. ಅವ್ರಿಂದಾನೇ ನನ್ ಗಂಡ ಹಾಳಾಗ್ಬಿಟ್ಟ. ಈಗ ಅವ್ರ ಮೇಲಧಿಕಾರಿ ಗಮನಕ್ಕೆ ಏನಾದ್ರು ತಂದಿದ್ರು ಅಂತ ಹೇಳಿದಾರೆ. ಅವ್ರು ಕೂಡ ಹೇಳಿದಾರೆ ಅವ್ರ ಸರ್ಗೆ, ಮಾಡ್ರಿ ಅವ್ರಿಗೆ ಸ್ಯಾಲ್ರಿ ಮಾಡ್ರಿ ಅಂತ. ಗ್ರಾಂಟ್ಸ್ ಮುಗೋತ್ತಲ್ಲಿ ಮಾಡ್ಕೊಡ್ರಿ ಹುಡುಗ, ಎಲ್ಲಿಂದ ಬರ್ತತ ಅವ್ರಿಗೆ ಅಂತ ಹೇಳಿದ್ರು. ಮಾಡ್ತೀನಿ ಸರ್ ಅಂತ ಮಾಡಿಲ್ಲ. ನಿಮ್ ಮುಂದೆ ಏನಾದ್ರು ಹೇಳ್ಕೊಂಡಿದ್ರೆ ಈ ತರ ನಮ್ಗೆ ಏನಾದ್ರು ತೊಂದ್ರೆ ಆಗುತ್ತೆ ಅಂತ ಹೇಳ್ಕೊಂಡಿದ್ರು? ಇಲ್ಲ, ಮಾತಿಗೆ ಮುಂಚೆ ಅಂತಿದ್ರು ಅವ್ರ ಆಫೀಸಲ್ಲಿ ತೊಂದ್ರೆ ಕೊಡ್ತಾರ ಹಂಗೆ ಹಿಂಗಂತ. ಸುಮ್ನೆ ಕಾಮನ್ ಆಗಿ ಬಿಟ್ಟಾಗ್ಬಿಡ್ತಿದ್ರೆ, ಬಂದ್ ಹೇಳ್ತಿದ್ರು ಸುಮ್ನೆ ಆಗ್ತಿದ್ರು. ಆಮೇಲೆ ಅವರಿಂದನೇ ಸುಮಾರು 8 ವರ್ಷಗಳ ಕೃಷಿ ಇಲಾಖೆಯಲ್ಲಿ ಚೋರ್ನೂರಲ್ಲಿ 8 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಅಲ್ಲಿಂದ ಮತ್ತೆ ವರ್ಗಾವಣೆ ತಗೊಂಡು ಮತ್ತೆ ಸಂಡೂರಿಗೆ ಹಾಕಿದ್ರು. ಆ 2 ವರ್ಷ ಅವಧಿಯಲ್ಲಿ ಈ ರಾಘವೇಂದ್ರ ಅನ್ನೋರ ಟಾರ್ಚರ್ ಇಂದಾನೆ ಅವರು ಇಷ್ಟೊಂದು ಮನನೊಂದು ನೇಣಿಗೆ ಶರಣಾಗಿರೋದಂತೂ ಸತ್ಯ. ಇದರಿಂದ ಅದ್ರದ್ದು ಯಾವುದೇ ತರದ್ದು ಬೇರೆ ಅವಯವ ಏನಿದ್ದಿಲ್ಲ. ಅದ್ರಲ್ಲಿ ಡೆತ್ ನೋಟಲ್ಲಿ ಅವರಿಗೆ ಸ್ವತಃ ಮೆನ್ಷನ್ ಮಾಡಿ ಬರ್ತಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾಗಿರ್ತಕ್ಕಂಥ ಸೋಮಸುಂದರ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸೋಮಸುಂದರ್ ಅವರೇ. ನಮಸ್ಕಾರ ಸರ್, ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಕರೆ ಕಟ್ಟಾಗಿದೆ. ಇದು ಬಳ್ಳಾರಿಯ ಗೌರಿಪುರದಲ್ಲಿ ನಡೆದಿರ್ತಕ್ಕಂಥ ಘಟನೆ. GN ರಾಜು ಗುತ್ತಿಗೆ ನೌಕರ ನೇಣಿಗೆ ಶರಣಾಗಿರ್ತಕ್ಕಂಥದ್ದು. 4 ತಿಂಗಳಿನಿಂದ ಸಂಬಳ ಕೊಟ್ಟಿಲ್ಲ. ಅಷ್ಟೆಲ್ಲ AO ರಾಘವೇಂದ್ರ ಅವರ ವಿರುದ್ಧ ಆರೋಪವನ್ನು ಕೂಡ ಮಾಡಿದ್ದಾರೆ. ಅವರ ಕುಟುಂಬಸ್ಥರು, ರಾಜು ಅವರ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಈ ರಾಘವೇಂದ್ರ ಅವರು ನಿರಂತರವಾಗಿ ಕಿರುಕುಳ ಕೊಡ್ತಾ ಇದ್ರು ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಅಲ್ಲಿ ಇರೋ ಜಾಗದ ನೋಡಿದ್ರೆ ನೇಣಾಕಿಲ್ಲ ಮಾತ್ರ ಗೊತ್ತು. ಅದರಿಂದ ಕಿರುಕುಳ ಐತೆ ಅಂತ ಹೇಳಿ ಆತ ಪತ್ರ ಇದನ್ನ ಬರ್ದಿಟ್ಟು ಏನ್ ಸರ್. ಒಂದು ಅಲ್ಲಿ ಮೊದಲು ಒಂದ್ಸರ ಇದೆ. ಸೋಮಸುಂದರ್ ಅವರು ನಮ್ಮ ಜೊತೆ ಫೋನ್ ಮತ್ತೆ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಏನ್ ಕಾರಣಕ್ಕೆ ಈ ಘಟನೆ ನಡೀತು, ನಿಮ್ಗೆ ಮಾಹಿತಿ ಬಂದಿದ್ಯಾ? ಕಿರುಕುಳ ಅಂತ ಹೇಳ್ತಾ ಇದ್ದಾರೆ, ಅಧಿಕಾರಿಗಳಿಂದ ಕಿರುಕುಳ ಅಂತ. AO ರಾಘವೇಂದ್ರ ಅವರು ಕಿರುಕುಳ ಕೊಟ್ಟರು ಅನ್ನೋ ಆರೋಪ ಕೇಳಿ ಬಂದಿದೆ. ಏನ್ ಹೇಳೋಕ್ ಬಯಸ್ತೀರಿ ಘಟನೆ ಬಗ್ಗೆ? ಕಿರುಕುಳ ಅನ್ನೋದ್ರ ಬಗ್ಗೆ ನಮ್ಗೇನು ಮಾಹಿತಿ ಗೊತ್ತಾಗಿಲ್ಲ. ನಾನು ಈ ನಿನ್ನೆವರೆಗೂ ರಜೆ ಇದೆ, ಲಾಂಗ್ ಲೀವ್. ನಾನು ಸ್ವಲ್ಪ ವೈಯಕ್ತಿಕ ಕಾರಣದ ಮೇಲೆ ನಾನು ಕಮಿಟೆಡ್ ಲೀವ್ ಮೇಲೆ ಇದ್ದೆ. ನನ್ಗೇನಾಗಿದೆ, ಅವರು ಇನ್ನು FIR ಕಾಪಿ ನಮ್ಮ ಇಲಾಖೆಗೆ ಬಂದಿಲ್ಲ. ನಮ್ಮ ಡೆಪ್ಯೂಟಿ ಡೈರೆಕ್ಟ್ರು ಅವರು ಚಾರ್ಜ್ ಇದ್ರು. ಸರಿನಾ? ಒಂದು
ಆ ಮಾಹಿತಿ ಅವರು ಯಾವ ಕಾರಣಕ್ಕಾಗಿದೆ ಎದಕ್ಕಾಗಿದೆ ಅನ್ನೋದ್ರ ಬಗ್ಗೆ ಅವ್ರು ಕಿರುಕುಳ ಅಂತ ಬರ್ದಿಟ್ಟಿದಾರಂತೆ. ಬಟ್ ಯಾವ ತರ ಕಿರುಕುಳ ಏನು ಅನ್ನೋದ್ರ ಬಗ್ಗೆ ನಮ್ಗೆ ಯಾವ್ದು FIR ಕಾಪಿಯಲ್ಲಿ ಮತ್ತೊಂದು ತಲುಪಿಲ್ಲ. ಹೆಚ್ಚುವರಿ ಮಾಹಿತಿ ಗೊತ್ತಾಗಬೇಕು ನಿಮ್ಗೆ ಅಷ್ಟೇ. ಓಕೆ, ಓಕೆ ಓಕೆ. 4 ತಿಂಗಳಿನಿಂದ ಸಂಬಳ ಆಗಿಲ್ಲ ಅಂತ ಇಲ್ಲ ಅವರು ನಮ್ಗೆ ಮಾಹಿತಿ ಕೊಟ್ಟು ಫೆಬ್ರವರಿವರೆಗೂ ಸಂಬಳ ಆಗಿದೆ ಅಂತ ಅಂದ್ಬಿಟ್ಟು ಅಸಿಸ್ಟೆಂಟ್ ಡೈರೆಕ್ಟರ್ ಹೇಳಿದ್ದಾರೆ. ಅಪ್ಡೇಟ್ ಸಂಬಳ ಆಗಿದೆ ಸರ್. ಓಕೆ, ಏನ್ ಕ್ರಮ ಕೈಗೊಳ್ತೀರಿ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಈಗ FIR ದಾಖಲಾಗಿದೆ ಅಂತೆ, ನಿಯಮಾನುಸಾರ ಕ್ರಮ ಆಗುತ್ತೆ ಅವ್ರಿಗೆ. ನನಗೆ ಇನ್ನೂ ಹೆಚ್ಚುವರಿ ಮಾಹಿತಿ ಗೊತ್ತಾಗಬೇಕು. ನಾನು ರಜೆ ಮೇಲೆ ಇದ್ದೆ. ನಾನು ವೈದ್ಯ ಕಾರ್ಡ್ ಬಗ್ಗೆ 4-5 ದಿನ ಇರಲಿಲ್ಲ ನಾನು ಒಂದು ಕಮಿಟೆಡ್ ಮೇಲೆ ಒಂದು. ಇನ್ನು ಹೆಚ್ಚುವರಿ ಮಾಹಿತಿ FIR ಕಾಪಿ ನಮ್ಮ DD ಅವ್ರಿಗೆಲ್ಲ ಬಂದಿದೆ ಈಗ ಅಷ್ಟೇ. ಡೆಪ್ಯೂಟಿ ಡೈರೆಕ್ಟರ್ಗೆ ಫೋನ್ ತಿಳ್ಕೊಂಡಿದ್ದಾರೆ. FIR ಕಾಪಿ ಎಲ್ಲ ತಲುಪಿಲ್ಲ. ನಂತರ ಗೊತ್ತಾದ್ಮೇಲೆ ಪೊಲೀಸ್ FIR ಆಗಿದೆ, ಅದ್ರ ಪ್ರಕಾರ ಅವರು ಪರಿಸ್ಥಿತಿ ಕ್ರಮ ತಗೊಳ್ತಾರೆ. ಬಗ್ಗೆ ಧನ್ಯವಾದಗಳು ಸೋಮಸುಂದರ್ ಅವರು. ಇದು ಕೃಷಿ ಇಲಾಖೆಯ ಅಧಿಕಾರಿ ಹೇಳಿರ್ತಕ್ಕಂಥ ಮಾತು. ಯಾವ ಥರದ ಕಿರುಕುಳ ಅಂತ ಇನ್ನೂ ಗೊತ್ತಿಲ್ಲ. FIR ದಾಖಲಾದ್ಮೇಲೆ ಅದು ನೋಡ್ಬಿಟ್ಟು ಕ್ರಮ ಕೈಗೊಳ್ತೀವಿ ಅನ್ನೋಂಥದ್ದನ್ನ ಹೇಳ್ತಾ ಇದ್ದಾರೆ. ಪೊಲೀಸರು ಈ ಪ್ರಕರಣದಲ್ಲಿ ತನಿಖೆಯನ್ನು ಮಾಡೋದು ಬಹಳ ಮುಖ್ಯ ಆಗುತ್ತೆ ಅಂತ ಅನ್ಸುತ್ತೆ. ಬಳ್ಳಾರಿಯ ಗೌರಿಪುರದಲ್ಲಿ ನಡೆದಿರ್ತಕ್ಕಂಥ ಆತ್ಮಹತ್ಯೆ, ಕೃಷಿ ಇಲಾಖೆ AO ರಾಘವೇಂದ್ರ ಅವರು ಕಿರುಕುಳ ಕೊಟ್ಟಿದ್ದಾರೆ ಅಂತ ಆರೋಪಿಸಿದ್ದಾರೆ. ಆತ್ಮಹತ್ಯೆ ಮಾಡಿಕೊಂಡ ರಾಜು ಅವರ ಕುಟುಂಬಸ್ಥರು. ಅಷ್ಟೇ ಅಲ್ಲ, ಡೆತ್ ನೋಟ್ ಕೂಡ ಸಿಕ್ಕಿದೆ. ಆ ಡೆತ್ ನೋಟ್ನಲ್ಲಿ ಸಾಕಷ್ಟು ವಿಚಾರಗಳನ್ನು ಬರೆಯಲಾಗಿದೆ. ಆತ ಬರೆದಿರ್ತಕ್ಕಂಥ ಡಿಟೇಲ್ ಆದ ಡೆತ್ ನೋಟ್, ತನಗೆ ಏನೇನಾಯಿತು, ಆಫೀಸ್ನಲ್ಲಿ ಏನೇನಾಯಿತು, ಕೆಲಸ ನಿರ್ವಹಿಸೋದಕ್ಕೆ ಬಿಡ್ತಾ ಇಲ್ಲ, ತನಗೆ ಏನೇನು ಸಮಸ್ಯೆಗಳಾಯಿತು ಆ ಎಲ್ಲವನ್ನು ಕೂಡ ರಾಘವೇಂದ್ರ ಅವರ ಹೆಸರನ್ನು ಬರೆದು ಕ್ಲೀನಾಗಿ ಅವ್ರಿಗೆ ಯಾವೆಲ್ಲ ಕಾರಣಕ್ಕೆ ತಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ಅದೆಲ್ಲವನ್ನು ಕೂಡ ಬರೆದಿದ್ದಾರೆ. ಬಳ್ಳಾರಿಯಿಂದ ಬರ್ತಾ ಇರ್ತಕ್ಕಂಥ ಸುದ್ದಿ. ಅಲ್ಲಿ ಗುತ್ತಿಗೆ ನೌಕರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅಧಿಕಾರಿಗಳ ಕಿರುಕುಳ ತಾಳಲಾರದೆ ಗುತ್ತಿಗೆ ನೌಕರ ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಘಟನೆ. GN ರಾಜು ನೇಣಿಗೆ ಶರಣಾದ ಗುತ್ತಿಗೆ ನೌಕರ. ಕೃಷಿ ಇಲಾಖೆ ಅಧಿಕಾರಿ ರಾಘವೇಂದ್ರ ಅವರ ಮೇಲೆ ಆರೋಪ ಕೇಳಿ ಬರ್ತಾ ಇದೆ. ರಾಘವೇಂದ್ರ ಅವರನ್ನ ಕೆಲಸದಿಂದ ವಜಾಗೊಳಿಸಬೇಕು ಅಂತ ಈ ಗುತ್ತಿಗೆ ನೌಕರನ ಕುಟುಂಬಸ್ಥರು ಒತ್ತಾಯಿಸಿದ್ದಾರೆ. ಬಳ್ಳಾರಿಯ ಗೌರಿಪುರದಲ್ಲಿ ನಡೆದಿರುವಂತಹ ಘಟನೆ. ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಗೌರಿಪುರದಲ್ಲಿ ನಡೆದಿರುವಂತಹ ಆತ್ಮಹತ್ಯೆ. ನೇಣು ಬಿಗಿದುಕೊಂಡು ಗುತ್ತಿಗೆ ನೌಕರ GN ರಾಜು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಕೃಷಿ ಇಲಾಖೆ ಅಧಿಕಾರಿ ರಾಘವೇಂದ್ರ ಎಂಬ ಅಧಿಕಾರಿಯ ಕಿರುಕುಳದಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ರಾಜು ಕುಟುಂಬಸ್ಥರು ರಾಘವೇಂದ್ರ ಅವರನ್ನ ಕೆಲಸದಿಂದ ವಜಾಗೊಳಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಯಾವ ರೀತಿ ಕಿರುಕುಳ, ಯಾವ ಕಾರಣಕ್ಕೆ ಕಿರುಕುಳ ಕೊಡ್ತಾ ಇದ್ರು, ಏನು ನಡೆದಿದೆ ಆ್ಯಕ್ಚುಲಿ ಅನ್ನೋದು ಇನ್ನಷ್ಟೇ ಡೀಟೇಲ್ಸ್ ತಿಳಿದು ಬರಬೇಕಾಗಿದೆ. ರಾಜು ಅನ್ನುವಂತಹ ಗುತ್ತಿಗೆ ನೌಕರ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥದ್ದು ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಗೌರಿಪುರದಲ್ಲಿ. ಕೃಷಿ ಇಲಾಖೆ ಅಧಿಕಾರಿ ರಾಘವೇಂದ್ರ ಅವರ ಮೇಲೆ ಆರೋಪ ಕೇಳಿಬಂದಿದೆ. ಕಿರುಕುಳ ಕೊಟ್ಟಿರ್ತಕ್ಕಂಥ ಆರೋಪ ಕೇಳಿಬಂದಿದೆ. ಗುತ್ತಿಗೆ ನೌಕರ ರಾಜು ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಘಟನೆ. ಮೃತರ ಕುಟುಂಬಸ್ಥರು ಏನೆಲ್ಲ ಹೇಳಿದ್ದಾರೆ, ಮೃತರ ಪತ್ನಿ ಏನೆಲ್ಲ ಹೇಳಿದ್ದಾರೆ ನೋಡೋಣ. ಪ್ರೇಮ GM ಅದೇ ನಿಮ್ಮ ಯಜಮಾನ್ರಿಗೆ ಏನಾಗಿತ್ತು? ಉರ್ಲಾಕೆನ್ ಸತ್ತಿದ್ದಾರೆ. ಯಾವ ಕಾರಣಕ್ಕೆ? ಆಫೀಸ್ ನಲ್ಲಿ ತುಂಬಾ ಕಿರುಕುಳ ಕೊಡ್ತಿದ್ರು ರಾಘವೇಂದ್ರ ಅಂತ. ಅವ್ರ ಸ್ಟಾರ್ಟಿಂಗ್ ಇಂದ ಅವ್ರ ಕೆಲ್ಸಕ್ಕೆ ಸೇರ್ದಾಲಿಂದಾನೆ ಕೊಡ್ತಿದ್ರು. ಯಾಕೆ ಏನಂತ ನಿಮ್ಗೆ ನಿಮ್ಮ ಹತ್ರ ಏನಾದ್ರು ಹೇಳ್ಕೊಂಡಿದ್ದಾರಾ? ಇಲ್ಲ, ಸುಮ್ನೆ ಕಾಟ ಕೊಡ್ತಾರ. ಏನ್ ಕೆಲ್ಸ ಮಾಡಿದ್ರು ಒಪ್ಕೊಳಲ್ಲ ಅವ್ರು. ಸುಮ್ನೆ ಟಾರ್ಚರ್ ಕೊಡ್ತಾರ, ನೆಮ್ಮದಿ ಇಲ್ದಂಗ್ ಮಾಡ್ತಾರ. ಆಫೀಸ್ ನಾಗ ಹೋದ್ರು ಮಾತಾಡ್ಸಲ್ಲ. 4 ತಿಂಗಳದ ಸ್ಯಾಲ್ರಿನೂ ಕೊಟ್ಟಿಲ್ಲ. JD ಸರ್ ಕೂಡ ಹೇಳ್ಯಾರ ಅವ್ರಿಗೆ ಸ್ಯಾಲ್ರಿ ಅಟೆಂಡೆನ್ಸ್ ಸೈನ್ ಮಾಡ್ರಿ ಮಾಡ್ತೀನಿ ಅಂತಾರ, ಮಾಡಲ್ಲ. ಅವ್ರಿಂದಾನೇ ನನ್ ಗಂಡ ಹಾಳಾಗ್ಬಿಟ್ಟ. ಈಗ ಅವ್ರ ಮೇಲಧಿಕಾರಿ ಗಮನಕ್ಕೆ ಏನಾದ್ರು ತಂದಿದ್ರು ಅಂತ ಹೇಳಿದಾರೆ. ಅವ್ರು ಕೂಡ ಹೇಳಿದಾರೆ ಅವ್ರ ಸರ್ಗೆ, ಮಾಡ್ರಿ ಅವ್ರಿಗೆ ಸ್ಯಾಲ್ರಿ ಮಾಡ್ರಿ ಅಂತ. ಗ್ರಾಂಟ್ಸ್ ಮುಗೋತಲ್ಲಿ ಮಾಡ್ಕೊಡ್ರಿ ಹುಡುಗ, ಎಲ್ಲಿಂದ ಬರ್ತತ್ ಅವ್ರಿಗೆ ಅಂತ ಹೇಳಿದ್ರು ಮಾಡ್ತೀನಿ ಸರ್ ಅಂತ ಮಾಡಿಲ್ಲ.
ನಿಮ್ಮಂದ ಏನಾದ್ರು ಹೇಳ್ಕೊಂಡಿದ್ರೆ ಈ ತರ ನಮ್ಗೆ ಏನಾದ್ರು ತೊಂದ್ರೆ ಆಗುತ್ತೆ ಅಂತ ಹೇಳ್ಕೊಂಡಿದ್ರೆ ಇಲ್ಲ ಮಾತಿಗೆ ಮುಂಚೆ ಅಂತಿದ್ರು ಅವ್ರು ಆಫೀಸಲ್ಲಿ ತೊಂದ್ರೆ ಕೊಡ್ತಾರ ಹಂಗೆ ಹಿಂಗ ಅಂತ ಸುಮ್ನೆ ಕಾಮನ್ ಆಗಿ ಬಿಟ್ಟಾಗ್ಬಿಡ್ತಿದೆ ಬಂದ್ ಹೇಳ್ತಿದ್ರು ಸುಮ್ನೆ ಆಗ್ತಿದ್ರು ಆಮೇಲೆ ಅವರಿಂದನೇ ಸುಮಾರು 8 ವರ್ಷಗಳ ಕೃಷಿ ಇಲಾಖೆ ಕೃಷಿ ಇಲಾಖೆಯಲ್ಲಿ ಇಲ್ಲೇ ಚೂರ್ನೂರಲ್ಲಿ 8 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಅಲ್ಲಿಂದ ಮತ್ತೆ ವರ್ಗಾವಣೆ ತಗೊಂಡು ಮತ್ತೆ ಸಂಡೂರಿಗೆ ಹಾಕಿದ್ರು. ಆ 2 ವರ್ಷ ಅವಧಿಯಲ್ಲಿ ಈ ರಾಘವೇಂದ್ರ ಅನ್ನೋರು ಟಾರ್ಚರ್ ಇಂದಾನೆ ಅವರು ಇಷ್ಟೊಂದು ಮನನೊಂದು ನೇಣಿಗೆ ಶರಣಾಗಿರೋದಂತೂ ಸತ್ಯ. ಇದರಿಂದ ಅದ್ರದ್ದು ಯಾವುದೇ ತರದ್ದು ಬೇರೆ ಅವ್ಯವಹಾರ ಏನಿದ್ದಿಲ್ಲ. ಅದ್ರಲ್ಲಿ ಡೆತ್ ನೋಟಲ್ಲಿ ಅವ್ರಿಗೆ ಸ್ವತಃ ಮೆನ್ಷನ್ ಮಾಡಿ ಬರ್ತಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತನಾಡೋದಕ್ಕೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕರಾಗಿರ್ತಕ್ಕಂಥ ಸೋಮಸುಂದರ್ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸೋಮಸುಂದರ್ ಅವರೇ. ನಮಸ್ಕಾರ ಸರ್, ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಕರೆ ಕಟ್ಟಾಗಿದೆ. ಇದು ಬಳ್ಳಾರಿಯ ಗೌರಿಪುರದಲ್ಲಿ ನಡೆದಿರ್ತಕ್ಕಂಥ ಘಟನೆ. GN ರಾಜು ಗುತ್ತಿಗೆ ನೌಕರ ನೇಣಿಗೆ ಶರಣಾಗಿರ್ತಕ್ಕಂಥದ್ದು. 4 ತಿಂಗಳಿನಿಂದ ಸಂಬಳ ಕೊಟ್ಟಿಲ್ಲ. ಅಷ್ಟೆಲ್ಲ AO ರಾಘವೇಂದ್ರ ಅವರ ವಿರುದ್ಧ ಆರೋಪವನ್ನು ಕೂಡ ಮಾಡಿದ್ದಾರೆ ಅವರ ಕುಟುಂಬಸ್ಥರು. ರಾಜು ಅವರ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಈ ರಾಘವೇಂದ್ರ ಅವರು ನಿರಂತರವಾಗಿ ಕಿರುಕುಳ ಕೊಡ್ತಾ ಇದ್ರು ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಆತ ಅಲ್ಲಿ ಇರೋ ಜಾಗದ ನೋಡಿದ್ರೆ ನೇಣು ಹಾಕೊಂಡ ಮಾತ್ರ ಗೊತ್ತು. ಅದರಿಂದ ಕಿರುಕುಳ ಐತಂತೇಳಿ ಆತ ಪತ್ರ ಇದನ್ನ ಬರ್ದಿಟ್ಟು ಏನ್ ಸರ್. ಒಂದು ಅಲ್ಲಿ ಮೊದಲು ಒಂದ್ಸರ ಇದೆ. ಸೋಮಸುಂದರ್ ಅವರು ನಮ್ಮ ಜೊತೆ ಫೋನ್ ಮತ್ತೆ ಕನೆಕ್ಟ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಏನ್ ಕಾರಣಕ್ಕೆ ಈ ಘಟನೆ ನಡೀತು? ನಿಮ್ಗೆ ಮಾಹಿತಿ ಬಂದಿದ್ಯಾ? ಕಿರುಕುಳ ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳಿಂದ, ಕಿರುಕುಳ ಅಂತ. AO ರಾಘವೇಂದ್ರ ಅವರು ಕಿರುಕುಳ ಕೊಟ್ರು ಅನ್ನೋ ಆರೋಪ ಕೇಳಿ ಬಂದಿದೆ. ಏನ್ ಹೇಳೋಕ್ ಬಯಸ್ತೀರಿ ಘಟನೆ ಬಗ್ಗೆ? ಕಿರುಕುಳ ಅನ್ನೋದ್ರ ಬಗ್ಗೆ ನಮ್ಗೇನು ಮಾಹಿತಿ ಗೊತ್ತಾಗಿಲ್ಲ. ನಾನು ಈ ನಿನ್ನೆವರೆಗೂ ರಜೆ ಇದೆ, ಲಾಂಗ್ ಲೀವ್. ನಾನು ಸ್ವಲ್ಪ ವೈಯಕ್ತಿಕ ಕಾರಣದ ಮೇಲೆ ನಾನು ಕಮಿಟೆಡ್ ಲೀವ್ ಮೇಲೆ ಇದ್ದೆ. ನನ್ಗೇನಾಗಿದೆ, ಅವರು ಇನ್ನೂ FIR ಕಾಪಿ ನಮ್ಮ ಇಲಾಖೆಗೆ ಬಂದಿಲ್ಲ. ನಮ್ಮ ಡೆಪ್ಯೂಟಿ ಡೈರೆಕ್ಟ್ರು ಅವರು ಚಾರ್ಜ್ ಇದ್ರು. ಸರಿನಾ? ಒಂದು ಮಾಹಿತಿ ಅವರು ಯಾವ ಕಾರಣಕ್ಕಾಗಿದೆ, ಎತ್ತಕ್ಕಾಗಿದೆ ಅನ್ನೋದ್ರ ಬಗ್ಗೆ ಅವ್ರು ಕಿರುಕುಳ ಅಂತ ಬರ್ದಿಟ್ಟಿದಾರಂತೆ. ಬಟ್ ಯಾವ ತರ ಕಿರುಕುಳ ಏನು ಅನ್ನೋದ್ರ ಬಗ್ಗೆ ನಮ್ಗೆ ಯಾವ್ದು FIR ಕಾಪಿಯಲ್ಲಿ ಮತ್ತೊಂದು ತಲುಪಿಲ್ಲ. ಹೆಚ್ಚುವರಿ ಮಾಹಿತಿ ಗೊತ್ತಾಗಬೇಕು ನಿಮ್ಗೆ. ಓಕೆ, 4 ತಿಂಗಳಿನಿಂದ ಸಂಬಳ ಆಗಿಲ್ಲ. ಇಲ್ಲ, ಅವರು ನಮ್ಗೆ ಮಾಹಿತಿ ಕೊಟ್ಟು ಫೆಬ್ರವರಿವರೆಗೂ ಸಂಬಳ ಆಗಿದೆ ಅಂತ ಅಂದ್ಬಿಟ್ಟು ಅಸಿಸ್ಟೆಂಟ್ ಡೈರೆಕ್ಟರ್ ಹೇಳಿದ್ದಾರೆ. ಅಪ್ಡೇಟ್ ಸಂಬಳ ಆಗಿದೆ ಸರ್. ಓಕೆ, ಏನ್ ಕ್ರಮ ಕೈಗೊಳ್ತೀರಿ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಈಗ FIR ದಾಖಲಾಗಿದೆ ಅಂತೆ, ನಿಯಮಾನುಸಾರ ಕ್ರಮ ಆಗುತ್ತೆ ಅವ್ರಿಗೆ. ನನಗೆ ಇನ್ನೂ ಹೆಚ್ಚುವರಿ ಮಾಹಿತಿ ಗೊತ್ತಾಗಬೇಕು. ನಾನು ರಜೆ ಮೇಲೆ ಇದ್ದೆ. ನಾನು ವೈದ್ಯ ಕಾರಣದ ಬಗ್ಗೆ 4-5 ದಿನ ಇರಲಿಲ್ಲ. ಒಂದು ಕಮಿಟೆಡ್ ಲೀವ್ ಮೇಲೆ. ಒಂದು ಇನ್ನು ಹೆಚ್ಚುವರಿ ಮಾಹಿತಿ FIR ಕಾಪಿ ನಮ್ಮ DDOಗೆಲ್ಲ ಬಂದಿದೆ. ಈಗ ಅಷ್ಟೇ ಡೆಪ್ಯೂಟಿ ಡೈರೆಕ್ಟರ್ಗೆ ಡೆಪ್ಯೂಟಿ ಡೈರೆಕ್ಟರ್ಗೆ ಫೋನ್ ತಿಳ್ಕೊಂಡಿದ್ದಾರೆ. FIR ಕಾಪಿ ಎಲ್ಲ ತಲುಪಿಲ್ಲ. ನಂತರ ಗೊತ್ತಾದ್ಮೇಲೆ ಪೊಲೀಸ್ FIR ಆಗಿದೆ, ಅದ್ರ ಪ್ರಕಾರ ಅವರು ಪರಿಸ್ಥಿತಿ ಕ್ರಮ ತಗೋತಾರೆ. ಬಗ್ಗೆ ಧನ್ಯವಾದಗಳು ಸೋಮಸುಂದರ್ ಅವರು. ಇದು ಕೃಷಿ ಇಲಾಖೆಯ ಅಧಿಕಾರಿ ಹೇಳಿರ್ತಕ್ಕಂಥ ಮಾತು. ಯಾವ ಥರದ ಕಿರುಕುಳ ಅಂತ ಇನ್ನೂ ಗೊತ್ತಿಲ್ಲ. FIR ದಾಖಲಾದ್ಮೇಲೆ ಅದು ನೋಡ್ಬಿಟ್ಟು ಕ್ರಮ ಕೈಗೊಳ್ತೀವಿ ಅನ್ನೋಂಥದ್ದನ್ನು ಹೇಳ್ತಾ ಇದ್ದಾರೆ. ಪೊಲೀಸರು ಈ ಪ್ರಕರಣದಲ್ಲಿ ತನಿಖೆಯನ್ನು ಮಾಡೋದು ಭಾಳ ಮುಖ್ಯ ಆಗುತ್ತೆ ಅಂತ ಅನಿಸುತ್ತೆ. ಬಳ್ಳಾರಿಯ ಗೌರಿಪುರದಲ್ಲಿ ನಡೆದಿರ್ತಕ್ಕಂಥ ಆತ್ಮಹತ್ಯೆ. ಕೃಷಿ ಇಲಾಖೆ AO ರಾಘವೇಂದ್ರ ಅವರು ಕಿರುಕುಳ ಕೊಟ್ಟಿದ್ದಾರೆ ಅಂತ ಆರೋಪಿಸಿದ್ದಾರೆ. ಆತ್ಮಹತ್ಯೆ ಮಾಡಿಕೊಂಡ ರಾಜು ಅವರ ಕುಟುಂಬಸ್ಥರು. ಅಷ್ಟೇ ಅಲ್ಲ, ಡೆತ್ ನೋಟ್ ಕೂಡ ಸಿಕ್ಕಿದೆ. ಆ ಡೆತ್ ನೋಟ್ನಲ್ಲಿ ಸಾಕಷ್ಟು ವಿಚಾರಗಳನ್ನು ಬರೆಯಲಾಗಿದೆ. ಆತ ಬರೆದಿರ್ತಕ್ಕಂಥ ಡಿಟೇಲ್ ಆದ ಡೆತ್ ನೋಟ್. ತನಗೆ ಏನೇನಾಯಿತು, ಆಫೀಸ್ನಲ್ಲಿ ಏನೇನಾಯಿತು, ಕೆಲಸ ನಿರ್ವಹಿಸೋದಕ್ಕೆ ಬಿಡ್ತಾ ಇಲ್ಲ, ತನಗೆ ಏನೇನು ಸಮಸ್ಯೆಗಳಾಯಿತು ಆ ಎಲ್ಲವನ್ನು ಕೂಡ ರಾಘವೇಂದ್ರ ಅವರ ಹೆಸರನ್ನು ಬರೆದು ಕ್ಲೀನಾಗಿ ಅವ್ರಿಗೆ ಯಾವೆಲ್ಲ ಕಾರಣಕ್ಕೆ ತಾನು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದೀನಿ ಅದೆಲ್ಲವನ್ನು ಕೂಡ ಬರೆದಿದ್ದಾರೆ.